ಕೋಮಲವಾದ ದೇಹದಲ್ಲಿ ನನ್ನ ಪರದೆಯನ್ನು ಕಟ್ಟಲು ಉದ್ರಿಕ್ತಳಾಗುತ್ತಿರುವೆ ಅಲ್ಲವೇ? ಇನ್ನು ಮುಂದೆ ಬೇಗನೆ ಬಗಳಿಸುತ್ತೀನಿ ನಿನ್ನ ಬಾಯಿಂದ ಚಂದ್ರಕಿರಣ ಎಲ್ಲಿದ್ದಾಳೆ ಎಂದು. ಬಸವರಾಜ, ಒಂದು ನಿನ್ನ ಅತ್ತಿಗೆಯನ್ನು ಬಲತ್ಕರಿಸಲು ಬಂದೋದು ನನ್ನ ಕೆನ್ನೆಗೆ ಹೊಡೆದು ನಿನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಹೋದೆ ಅಲ್ಲವೇ? ಸರ್ಪದ ಬಾಯಿಲಿರುವ ಕಪ್ಪೆಯನ್ನು ಹೊಡಿಸಿಕೊಳ್ಳುವುದಕ್ಕಾಗಿ ಈ ಬಾಯಿಂದ ಸರ್ಪವನ್ನೇ ಕೆಳಕಿ ನಿನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಹೋದೆ ಅಲ್ಲ? ಸಾವಿತ್ರಿ, ನೋಡುತ್ತೀನಿ ಸಿರಿತನವಿದೆ ಎಂದು ಸೊಪ್ಪಿನಿಂದ ಮೆರೆಯುತ್ತೇನೆ ನೆನೆತನಕ್ಕೆ ನಾನಿಕ್ಕುವೆ ಬೆಂಕಿಯ ಜ್ವಾಲೆ. ಆ ಜ್ವಾಲೆ ಉರಿದಂತೆ ನಮ್ಮ ಮನೆಯಲ್ಲಿ ಶಿವನ ತಾಂಡವ ರುತ್ತವೆ ಆರಂಭವಾಗಿ ಬೇಗನೆ ಪ್ರಳಯವಾಗುವುದು ನಂದನ ವನವಾಗಿತ್ತು ನಿಮ್ಮ ಮನೆ. ಹಿಂದೆ ಬೀಸುವೆ ನನ್ನ ಪ್ರೇಯಸಿ ಸುವರ್ಣಳ ಪ್ರೇಮದ ಬಲೆಯನ್ನು ಆ ಸುನೀಲನಿಗೆ. ಆಗ ಚಿತ್ರ ವಿಚಿತ್ರವಾಗಿ ವಕ್ರೋಪಾಯದಲ್ಲಿರುವ ಅಣ್ಣ ತಮ್ಮಂದಿರ ಮನಸ ಸೂರೆಗೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಆಗ ನಾನು ಭಾಗವಹಿಸುವೆ ಕಪಟ ಸೂತ್ರ ತೋರಿ ಶ್ರೀಕೃಷ್ಣ ಪರಮಾತ್ಮನಂತೆ. ಶ್ರೀಕೃಷ್ಣ ಪರಮಾತ್ಮ ಧರ್ಮವನ್ನು ಉಳಿಸುವುದಕ್ಕಾಗಿ ಅವತರಿಸಿದ. ಆದರೆ ಈ ಜಗನ್ನಾಥ ಆಗಲ್ಲ, ತನ್ನ ಸ್ವಾರ್ಥವನ್ನು ಸಾಧಿಸುವುದಕ್ಕಾಗಿ ಅವರ ಮನೆಯನ್ನು ಪ್ರವೇಶಿಸುತ್ತಾನೆ ಈ ಮನ ತುಂಬಿದ ಜಗನ್ನಾಥ. ಆಗ ಸಾವಿತ್ರಿ ಅವಳು ನನ್ನ ದಾಸಿ. ನನಗೆ ಬೇಕಾದಾಗ ಕಾಮ ಕೃಷವನ್ನು ತೀರಿಸುವ ಅವರೊಬ್ಬಳು ಸುಳ್ಳೆ. ಇನ್ನು ಸುವರ್ಣ ಬರುವ ವೇಳೆ ಈಗಿನಿಂದಲೇ ಬೋಧಿಸಬೇಕು ಅವಳಿಗೆ ಭಗವದ್ಗೀತೆ. ಹಲೋ ಮಿಸ್ಟರ್ ಜಗನ್ನಾಥ್. ವೆಲ್ಕಮ್ ಸುವರ್ಣ, ವೆಲ್ಕಮ್. ಏನು ತುಂಬಾ ಗ್ರಾಂಡ್ ಆಗಿ ಬಂದಿರುವೆಯಲ್ಲ, ಇಂದು ಏನಾದರೂ ವಿಶೇಷವಿತ್ತೆ? ವಿಶೇಷವೇನು ಬಂತು ಜಗನ್ನಾಥ್? ಹರಳೆ ನಿಂತಿರುವ ಪುಷ್ಪದ ಮಲ್ಲಿಗೆ ನಿಮ್ಮಲ್ಲಿರುವಾಗ ಮತ್ಯಾವ ವಿಶೇಷವೇ ಅಂತ ನೀವೇ ಹೇಳ್ಬೋದಲ್ಲ? ಸುವರ್ಣ, ಅದೇ ನೋಡಲು ಆ ಪಶ್ಚಿಮ ದಿಕ್ಕಿನಲ್ಲಿ ರವಿ ತನ್ನ ಮೃದುವಾದ ಕಿರಣವನ್ನು ಈ ಹಸಿರಿನ
ಯೌವನದ ಸಿರಿಯ ಮೇಲೆ ಚೆಲ್ಲುತ್ತಲ್ಲ. ಪ್ರೇಮಿಗಳ ಸಂತೋಷಕ್ಕೆ ಎದೆ ಮಾಡಿಕೊಡುತ್ತಾ ಅದೇಗ ಕಣ್ಮರಿ ಆಗುತ್ತಿದ್ದಾನೆ ನೋಡು ಆ ದಿನಕರ ದಿನಮಣಿ. ಹೌದು ಜಗನ್ನಾಥ, ಅಗೋ ಅಲ್ಲಿ ಗೂಡುಗಳಲ್ಲಿರುವ ಪಕ್ಷಿಗಳನ್ನು ಒಂದಕ್ಕೊಂದು ಹೇಗೆ ಚುಂಬನವನ್ನು ಕೊಡ್ತಿದೆ, ಅದರಂತೆ ನಾವಿಬ್ಬರು ಗೂಡು ಸೇರಿಕೊಳ್ಳಬೇಕೆಂಬ ಆಸೆ ಆಗ್ತದೆ ಅಲ್ವೇ ಜಗನ್ನಾಥ? ಅದುವೇ ನವ ಪ್ರೇಮಿಗಳು ಹಾಡುವ ಮಾತಿನ ಸಂಕೇತ. ಈ ಸಂಕೇತವಾಗಿ ಹೊರಹೊಮ್ಮಲಿ ಒಂದು ಮಧುರವಾದ ಗಾನ, ಅದುವೇ ನಮ್ಮಿಬ್ಬರ ಪ್ರೇಮದ ಸಂಕೇತ. ಮಾತಿನಲ್ಲಿ ನೀವು ತುಂಬಾ ರಸಿಕರು ಅಂತ ಕಾಣ್ತಾ ಇದೆ. ಆ ರಸಿಕತೆ ಇದ್ದಿದ್ದಕ್ಕಾಗಲೇ ನಿನ್ನಂತ ಪ್ರೇಮಿಸಿ ನನ್ನವಳಾಗಿರುವುದು.